ಹಾಯ್ ಹಲೋ ನಮಸ್ಕಾರ. ಆಶಾ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಟನ್ ಬಿರಿಯಾನಿ ಮಾಡೋದು ತೋರಿಸ್ತೀನಿ. ಮಟನ್ ತೊಳೆದಿಟ್ಕೊಂಡು ಅರಿಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ನೀರು ಹಾಕಿ 4 ವಿಷಲ್ ಕೂಗಿಸ್ತಾ ಇದ್ದೀನಿ. 4 ಎಳೆ ಮಟನ್ನಾದರೆ ಕೂಗಿಸೋ ಅವಶ್ಯಕತೆ ಇರಲ್ಲ. ಈ ಥರ ಮಟನ್ನಾದರೆ ಸ್ವಲ್ಪ 4 ವಿಷಲ್ ಕೂಗಿಸ್ಬೇಕಾಗತ್ತೆ. ಮಟನ್ ಚೆನ್ನಾಗಿ ಬೆಂದಿದೆ 4 ವಿಷಲ್ಗೆ. ಅಲ್ಲಿ ಮಸಾಲೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಅದು ವಿಷಲ್ ಆಗೋಷ್ಟರಲ್ಲಿ ನಾವು ಈರುಳ್ಳಿ, ಟೊಮಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ಬಿರಿಯಾನಿ ಎಲೆ, ಹಸಿಮೆಣ್ಸಿಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಸ್ಪೈಸಿ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆ ರಸ, ಖಾರ ಪುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕುಕ್ಕರಿಟ್ಟು ಸ್ಟವ್ ಮೇಲೆ ಕುಕ್ಕರಿಟ್ಟು ಎಣ್ಣೆ ಹಾಕಿ ಅದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು, ಸ್ಟಾರು ಎಲ್ಲ ಹಾಕಿ ಫ್ರೈ ಮಾಡಿ, ಈರುಳ್ಳಿ, ಹಸಿಮೆಣ್ಸಿಕಾಯಿ ಹಾಕಿ ಫ್ರೈ ಮಾಡಿ ಸ್ವಲ್ಪ ಕೆಂಪಾಗಿ ಬಾಡಿದ ಮೇಲೆ ಬಿರಿಯಾನಿ ಎಲೆ ಹಾಕಿ. ಬಿರಿಯಾನಿ ಎಲೆ ಅಂದರೆ ಇದು ನಾವೇ ಮನೆಯಲ್ಲೇ ಬೆಳೆದಿರೋ ಅಂಥದ್ದು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಅಷ್ಟು ಚೆನ್ನಾಗಿ ಸ್ಮೆಲ್ಲು ಇರುತ್ತೆ. ಪಲಾವ್ಗೆ, ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನೇ ಯೂಸ್ ಮಾಡೋದು. ಸ್ವಲ್ಪ ಅರಿಶಿನ ಹಾಕಿ ಕೈ ಆಡಿಸಿ. ಈರುಳ್ಳಿ ಫ್ರೈ ಆಗ್ತಾಯಿದೆ. ಈರುಳ್ಳಿ ಬಾಡಿದ ಮೇಲೆ ಪುದೀನ, ಹಾಕಿ ಕೈ ಆಡಿಸಿ ಚೆನ್ನಾಗಿ. ಅದಾದ ನಂತರ ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋದು. ಅದಕ್ಕೆ ಮಾಡುವಾಗ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ದಿನವೂ ಇರುತ್ತೆ, ಹಾಳಾಗಲ್ಲ. ಕಸೂರಿ ಮೇಥಿ, ಖಾರ ಪುಡಿ ಹಾಕಿ ಕೈ ಆಡಿಸಿ. ಸ್ವಲ್ಪ ಉಪ್ಪು ಮಟನ್ನಿಗೆ ಹಾಕಿ ಬೇಯಿಸಿರೋದ್ರಿಂದ ಉಪ್ಪು ಖಾರ ನೋಡಿ ಹಾಕ್ಕೊಳ್ಳಿ. ಟೊಮೆಟೊ ಸ್ಮೂತಾಗಿ ಸ್ವಲ್ಪ ಬೇಯಲಿ. ಬೆಂದ ನಂತರ ಇಲ್ಲಿ ಸೋಯಾ ಸಾಸು, ಬಿರಿಯಾನಿ ಪೌಡರು, ಇದು ಬಿರಿಯಾನಿ ಮಸಾಲ ಪೌಡರು ಮನೆಯಲ್ಲೇ ಮಾಡಿರೋ ಅಂಥದ್ದು. ನಾನು ಯಾವಾಗಲೂ ಅಂಗಡೀಲಿ ತಂದು ಮಾಡಲ್ಲ, ಅಂಗಡೀಲಿ ತಂದು ಬಳಸಲ್ಲ ಯಾವುದಕ್ಕೂ. ಮಸಾಲ ಪೌಡರ್ ಎಲ್ಲ ಪೌಡರು ಮನೆಯಲ್ಲೇ ಮಾಡ್ಕೊತೀನಿ. ಬೆಂದಿರೋ ಮಟನ್ನ ಹಾಕಿ. ಇದರಲ್ಲಿ ನೀರು ಜಾಸ್ತಿ ಇರೋದ್ರಿಂದ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು 2 ಲೋಟದಷ್ಟು ನೀರು ಕಡಿಮೆ ಇರೋದ್ರಿಂದ ನಾನು 2 ಲೋಟ ಕಡಿಮೆ ಹಾಕ್ತಾಯಿದ್ದೀನಿ. 3 ಪಾವ್ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. 3 ಪಾವ್ ಅಕ್ಕಿಗೆ 2 ಲೋಟ ಇದೆ ನೀರು. ಇನ್ನು 4 ಲೋಟ ನೀರು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಅಷ್ಟೇ ಹಾಕಿರಿ. ನೀರು ಅಕ್ಕಿ ಅಷ್ಟೇ ಕರೆಕ್ಟಾಗಿ ಇರುತ್ತೆ. ಒಂದೇ ಸಮಾಗಿ ಉದುರಾಗಿ ಬರುತ್ತೆ. ಅಕ್ಕಿ ಸ್ವಲ್ಪ ನೆನೆಸಿಟ್ಕೊಂಡಿರೋದ್ರಿಂದ ಒಂದೇ ವಿಷಲ್ ಹಾಕ್ಸಿದ್ರೆ ಸಾಕಾಗುತ್ತೆ. ಮುಂಚೆನೇ ತೊಳೆದಿಟ್ಕೋಬೇಕು ಅಕ್ಕಿನ. ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಒಂದು ನಿಂಬೆಹಣ್ಣು ಫುಲ್ ಹಾಕಿ. ಈಗ ಮಸಾಲೆ, ಖಾರ, ಉಪ್ಪು ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಕುದಿ ಬಂದಮೇಲೆ ನೀವು ಅಕ್ಕಿ ಹಾಕಬೇಕಾಗತ್ತೆ. ಕುದಿ ಬಂದಮೇಲೆ ಅಕ್ಕಿ ಹಾಕೋದ್ರಿಂದ ಚೆನ್ನಾಗಿ ಒಂದೇ ವಿಷಲ್ಲಿಗೆ ಅನ್ನ ಬೆಂದಿರುತ್ತೆ. ಅಕ್ಕಿ ನೆಂದಿರೋದ್ರಿಂದ ಜಾಸ್ತಿ ವಿಷಲ್ ಹಾಕ್ಸಿದ್ರೆ ಮೆತ್ತಗಾಗೋಗುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ಕುದಿ ಬಂದಮೇಲೆ ಮುಸ್ಕು ಹಾಕಬೇಕಾಗತ್ತೆ. ಮಸಾಲೆ ಈಗ ಬಿರಿಯಾನಿ ರೆಡಿಯಾಗಿದೆ. ಒಂದೇ ವಿಷಲ್ ಸಾಕು. ಈಗ
ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬಿರಿಯಾನಿ ಮಾಡಿ.